ನಿಜ. ನನಗೇನಪ್ಪ ಅಂತಂದರೆ ನನ್ನ ತಂಗಿ ಮದುವೆಯಲ್ಲಿ ಯಾವುದೇ ತೊಂದರೆ ತಾಪತ್ರೆ ಇಲ್ಲದೆ ಸುಸೂತ್ರವಾಗಿ ನಡಿಬೇಕು ಅನ್ನೋದಷ್ಟೇ ನನ್ನ ಆಸೆ. ಮದುವೆ ಮಂಟಪದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ನನ್ನ ಕೈಯಲ್ಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಾಗಾಗಿ ನಾನು ಈ ಮಾತನ್ನು ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳ್ಳದೆ ರಾಘವ್ನ ಮದುವೆ ಕರ್ಕೊಂಬರದೇ ಇದ್ರೆ ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಮೊದ್ಲಿಗೆ ನೀವು ಚಿಕ್ಕ ಮಗುನ ಮದ್ವೆ ಕರ್ಕೊಂಡ್ ಬರ್ಬೇಡಿ ಅಂದಿದ ತಕ್ಷಣ ಆಶ್ಚರ್ಯ ಆಯ್ತು, ಜೊತೆಗೆ ಬೇಜಾರು ಆಯ್ತು. ಆದ್ರೆ ನೀವ್ ಹೇಳಿದ್ದನ್ನ ಕೇಳಿಸ್ಕೊಂಡ್ಮೇಲೆ ನೀವ್ ಹೇಳಿದ್ದೆ ಸರಿ ಅಂತ ಅನ್ನಿಸ್ತಾ ಇದೆ. ಸರ್, ನೀವೇನು ಚಿಂತೆ ಮಾಡ್ಬೇಡಿ, ರಾಘವ್ ಆ ಮದ್ವೆಗೆ ಬರಲ್ಲ. ಅಲ್ಲ, ರಾಘವ್ನ ಮದುವೆ ಕರ್ಕೊಂಬರ್ಬೇಡಿ ಅಂತ ಹೇಳಿದೆ ಅನ್ನೋಕ್ಕೋಸ್ಕರ ನೀವ್ಯಾರು ಮದುವೆಗೆ ಬರ್ದೆ ಇದ್ಬಿಡ್ಬೇಡಿ. ಅಯ್ಯಯ್ಯೋ, ರಾಘವ್ ಬಂದಿಲ್ಲ ಅಂದ್ರೆ ನಾವ್ಯಾರು ಬರೋಲ್ಲ ಅಂತನಾ? ಖಂಡಿತ ಬರ್ತೀವಿ. ಮದ್ವೆ ಮಂಟಪದಲ್ಲಿ ರಾಘವಿಂದ ಏನಾದ್ರೂ ಸಮಸ್ಯೆ ಆಗ್ಬೋದು ಅಂತ ನೀವ್ ಯೋಚನೆ ಮಾಡ್ತಿರೋದು ಸರಿಯಾಗೇ ಇದೆ. ವೀರಣ್ಣವ್ರೆ, ಅವನು ಹಠ ಮಾಡಕ್ ಶುರು ಮಾಡ್ಬಿಟ್ರೆ ನಮ್ ಯಾರಿಂದನೂ ಸಮಾಧಾನ ಮಾಡಕ್ಕಾಗೋದಿಲ್ಲ. ಸುಶಾಂತ್ನಿಂದನೂ ಸಮಾಧಾನ ಮಾಡಕ್ಕಾಗೋದಿಲ್ಲ. ಹಸೆಮಣೆ ಮೇಲಿಂದ ಇಳಿದು ಬಂದು ನಿಮ್ ತಂಗಿನೇ ರಾಘವ್ನ ಸಮಾಧಾನ ಮಾಡಬೇಕಾಗುತ್ತೆ. ಅಷ್ಟೆಲ್ಲ ಗೊಂದಲ ಆಗೋದು ಬೇಡ. ರಾಘವ್ನ ನಾವಿಲ್ಲೇ ಬಿಟ್ಟು ಬರ್ತೀವಿ. ನನ್ನ ಇಷ್ಟು ಅರ್ಥ ಮಾಡ್ಕೊಂಡ್ರಲ್ಲ, ಅಷ್ಟು ಸಾಕು. ನನ್ನ ಮನಸ್ಸೆಲ್ಲ ನನ್ನ ತಂಗಿ ಮದುವೆ ಸುಸೂತ್ರವಾಗಿ ನಡೀಬೇಕು ಅನ್ನೋದಷ್ಟೇ. ರಾಘವ್ ಮೇಲೆ ನನಗೆ ತುಂಬ ಪ್ರೀತಿ ಇದೆ. ನೀವೆಲ್ಲರೂ ಅವನ್ನ ಎಷ್ಟು ಪ್ರೀತಿಸ್ತೀರೋ ಅಷ್ಟೇ ನಾನು ಅವನ್ನ ಪ್ರೀತಿಸ್ತೀನಿ. ನಾನು ನನ್ನ ತಂಗಿಗೆ ತಮಾಷೆಗೆ ಒಂದಿನ ಹೇಳು ಬಿಟ್ಟಿದ್ದೆ, ನಿಮ್ಮೆಲ್ಲರನ್ನೂ ಕೇಳಿ ರಾಘವ್ನ ಅವಳಿಗೆ ದತ್ತು ಕೊಡಿಸ್ಬಿಡ್ಬೇಕು ಅಂತ ಹೇಳಿ. ಅಷ್ಟೊಂದು ಪ್ರೀತಿಸ್ತೇನೆ, ಆದರೆ ಪ್ರೀತಿ ತೊಂದರೆ ಆಗ್ಬಾರ್ದು ಅಲ್ವಾ? ಅದಕ್ಕೆ ದಯವಿಟ್ಟು ನನ್ನ ಯಾರು ತಪ್ಪು ತಿಳ್ಕೊಬೇಡಿ. ಆಯ್ತು ವೀರಣ್ಣವ್ರೆ, ನಮ್ ಸುಶಾಂತ ಮಾತ್ ಕೊಟ್ಟಿದ್ದಾನೆ, ನೀವೇನು ಚಿಂತೆ ಮಾಡ್ಬೇಡಿ. ನಾವೆಲ್ಲರೂ ಮದ್ವೆಗ್ ಬಂದೇ ಬರ್ತೀವಿ, ಸರಿನಾ? ಮುಂದೆ ಆಗ್ಬೇಕಾಗಿರೋ ಕಾರ್ಯಗಳನ್ನ ನೋಡ್ಕೊಳ್ಳಿ. ಸರಿಮ್ಮ, ನಾನು ಬರ್ತೀನಿ. ಆಗ್ಲಿ ವೀರಣ್ಣ, ಆಯ್ತು, ಬೇಗ ಬಂದ್ಬಿಡಿ, ಕಾಯ್ತಾ ಇರ್ತೀನಿ. ಅಲ್ಲಮ್ಮ, ರಾಘವ್ ಜೊತೆ ನಾವ್ ಯಾರಾದ್ರೂ ಮನೇಲಿ ಇರ್ಬೇಕಲ್ಲ, ಈಗೇನ್ ಮಾಡೋದು? ಸುಶಾಂತ್, ಅದಕ್ಕೆ ಅಂತ ನನ್ನ ಹತ್ರ ಉಪಾಯ ಇದೆ, ಆದ್ರೆ ನೀನು ಒಪ್ಕೋಬೇಕಷ್ಟೆ. ನೀವ್ಯಾರು ಏನು ಅಂದ್ಕೊಳ್ದೇ ಇದ್ರೆ ನಾನೊಂದ್ ಮಾತು ಹೇಳ. ನಮ್ ರಾಘವ್ನ ಕರ್ಕೊಂಡ್ ಹೋಗಿ ಯಾಕೆ ಯಶೋದಮ್ಮನ್ ಮನೆಗೆ ಬಿಟ್ಟು ಬರಬಾರ್ದು? ಅಮ್ಮ, ಅದ್ಕೆ ಹೇಳ್ತಿರೋದು ಸರಿಯಾಗೇ ಇದೆ. ಯಶೋದಮ್ಮ ರಾಘವ್ನ ಖಂಡಿತ ಚೆನ್ನಾಗಿ ನೋಡ್ಕೊಳ್ತಾರೆ. ಆಹಾ, ನೀನ್ ಚೆನ್ನಾಗ್ ಹೇಳ್ತಿದ್ಯಾ ಸುಶಾಂತ. ಅಲ್ಲ, ಆ ಎಮ್ಮ ನೋಡ್ಕೊಳ್ಳೋ ಕೆಲ್ಸ ನನಗ್ ಗೊತ್ತಿಲ್ವಾ? ಒಂದು ದಿವ್ಸಕ್ಕಾದ್ರೂ ಪಾಪ ಮೊಮ್ಮಗು ಅಂತ ಅಜ್ಜಿ ಅಂತ ಒಂದು ದಿವ್ಸ ಪ್ರೀತಿ ಮಾಡಿದಳ, ಊಟ ಮಾಡಿಸಿದಳ? ಏನೂ ಇಲ್ಲ. ನನ್ ಮೊಮ್ಮಗನ್ಗೆ ಅಲ್ಲಿರೋರು ಪಾಪ ನಿಮ್ ಅಜ್ಜಿ ಕಣೋ ಅಂದ್ರೆ ಆ ಮಗುನೇ ನಂಬಲ್ಲ. ಅಂಥದ್ದು ಆ ಎಮ್ಮನ ಹತ್ರ ಹೆಂಗಿರ್ತಾನೆ ಹೇಳು? ಮತ್ತೀಗ ಏನಮ್ಮ ಮಾಡೋದು? ಬೇಡಪ್ಪ, ನನ್ಗೇನೋ ಸರಿ ಅನ್ಸಲ್ಲ. ಅಮ್ಮ, ಈಗ ಒಂದ್ ಕೆಲ್ಸ ಮಾಡ್ರಪ್ಪ, ನೀವೆಲ್ರೂ ಹೋಗ್ ಬನ್ನಿ, ನಾನ್ ಮಗು ನೋಡ್ಕೊಂಡಿಲ್ಲೇ ಇರ್ತೀನಿ. ಅಮ್ಮ, ಅದ್ ಹೇಗಾಗತ್ತಮ್ಮ? ಅವರು ನಮ್ ರಾಘವನ ಪ್ರಾಣ ಕಾಪಾಡಿರೋರಮ್ಮ. ಅವ್ರ ಮದ್ವೆಗೆ ಹೇಗ್ ಹೋಗದೆ ಇರಕ್ಕಾಗುತ್ತೆ? ಅಮ್ಮ, ಏನಮ್ಮ, ಯಶೋದಮ್ಮವ್ರ ಮನೆಗೆ ಬೆಳಗ್ಗೆ ಬಿಟ್ಬಿಟ್ಟು ಸಂಜೆ ಕರ್ಕೊಂಬಂದ್ಬಿಡೋಣ, ಸರಿನಾ? ಸರಿ ಬಿಡ್ರಪ್ಪ, ನೀವಿಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ಮೇಲೆ ಅವಳ ಮನೆಗೆ ಕಳ್ಸಿದ್ರಾಯ್ತು. ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡ್ಲಿ, ಜೋಪಾನ ಅಂತ ಹೇಳು ಅಷ್ಟೇ. ಹಲೋ ಹಲೋ, ಊಟ ಮಾಡಿದ್ರಾ? ಊಟ ಮಾಡಿದ್ರಾ? ನಾನು ಹೇಳಿದ ಕೆಲಸ ಎಲ್ಲ ಮಾಡ್ಬಿಟ್ರಾ? ನಾನು ಹೇಳಿದ ಕೆಲಸ ಎಲ್ಲ ಮಾಡಿಬಿಟ್ರಾ? ಏನ್ ಮನು ಗೌಡ್ರೆ, ನಂತರ ಆಕ್ಟ್ ಮಾಡ್ತಿದ್ದೀರಾ?
ನಿನ್ ತರ ಏನು ನಮ್ಮ ಅಪ್ಪನ ತರ ಯಾಕೆ ಮಾಡ್ತೀನಿ? ಓಹೋ, ನಿಮ್ಮಪ್ಪನ ಥರ ಮಾಡಿ ನೋಡೋಣ. 10 ರೂಪೀಸ್ ಇದೆಯಾ? 10 ರೂಪಾಯಿನಾ? ಯಾಕೆ? ಚಾಕ್ಲೇಟ್ ತಗೊಳಕ್ಕೆ. ಚಾಕ್ಲೇಟು. ಲಂಚನಾ? ಅಲ್ಲ, ಫೀಸು. ಫೀಸು. ತಗೊಳಪ್ಪ ಚಾಕ್ಲೇಟು. ಹೇ, ಸರಿ, ನಿಮ್ಮ ಅಪ್ಪನ ಥರ ಆ್ಯಕ್ಟ್ ಮಾಡಿ. ಒಂದ್ ಪೇಪರ್ ಕೊಡಿ. ಪೇಪರಾ? ತಗೊಳ್ಳಿ ಸರ್. ಅಮ್ಮ, ನಿಂಗ್ ಬುದ್ಧಿ ಇದ್ಯಾ? ಆ ವೀರಣ್ಣ ಇಜಾನ್ ಮಾಡಿದ್ರು. ನಿನ್ ತಮ್ಮ ಎಲ್ರ ಮುಂದೆ ನಿನಗೆ ಅವಮಾನ ಮಾಡಿ ಕಳಿಸ್ಲಿಲ್ಲ. ನಾವ್ ಸುಮ್ನೆ ಇರಕ್ಕಾಗತ್ತಾ? ಅದಕ್ಕೆ ಎಲ್ರು ನಾವು ಮದ್ವೆಗೆ ಹೋಗ್ತೀವಿ. ಅವ್ನ್ ತಂಗಿ ಮದ್ವೆನ ನಿಲ್ಲಿಸ್ತೀವಿ. ಅವಮಾನ ಮಾಡ್ತೀವಿ. ಸೈಡು ಏನಮ್ಮ ಅಂದ್ಕೊಂಡಿದ್ಯಾ ನೀನು? ಗೌಡ್ರೆ, ನೀವು ಹೇಳ್ತಾ ಇರೋದು ಈಗ ಆ್ಯಕ್ಟ್ ಮಾಡಿದ್ದೆಲ್ಲ ನಿಜಾನಾ? ಹೌದು ವೀರಣ್ಣ ಸರ್ ಅಂಕಲ್. ಬೇರೆ ತರ ಆಕ್ಟ್ ಮಾಡ್ಬೇಕಾ? ಬೇಡ ಮನುಗೌಡ್ರೆ, ಬನ್ನಿ ಇಲ್ಲಿ. ಈಗ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ತಾತ, ನಿಮ್ಮ ಅಜ್ಜಿ ಇವರೆಲ್ಲ ಏನು ಪ್ಲಾನ್ ಮಾಡ್ತಾರೆ ಅಂತ ಬಂದು ನನಗೆ ಹೇಳ್ತೀರಾ? ಹೇಳ್ತೀನಿ, ಅದೇ ನಂಗೆ ಅನ್ಸಿಗತ್ತೆ. ಸರಿ, ನೀವು ಯಾವಾಗ ಬಂದು ನನ್ನ ಹತ್ರ ಏನೇನು ಹೇಳ್ತೀರೋ ಆಗೆಲ್ಲ ನಿಮಗೆ ಒಂದೊಂದು ಚಾಕ್ಲೇಟ್ ಕೊಡ್ತೀನಿ, ಸರಿನಾ? ಪಕ್ಕ ಮದರ್ ಪ್ರಾಮಿಸ್, ಸುಳ್ಳು ಹೇಳ್ಬಾರ್ದು. ಆಮೇಲೆ ದೇವರು ಕಣ್ ಕಿತ್ಕೊಂಡ್ಬಿಡ್ತಾನೆ. ಬಿ ಕೇರ್ಫುಲ್. ಖಂಡಿತ ಕೊಡ್ತೀನಿ. ಈಗ ತಗೊಳ್ಳಿ ಗೌಡ್ರೆ. ಥ್ಯಾಂಕ್ ಯು. ಬಾಯ್. ಹಾಗಾದ್ರೆ ನಮ್ಮ ಅಕ್ಕ, ಬಾವ, ಅವರ ಮನೆಯವರು ಮದುವೆ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಈ ವೀರಣ್ಣ ಜೀವಂತವಾಗಿರೋವರೆಗೂ